ಅಟೆನ್ಷನ್ ಹಿಡಿದು ಹಾಗೂ ರಾಜಯೋಗದ ಅಭ್ಯಾಸವನ್ನು ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಮಾಡಿದರೆ ದಿನನಿತ್ಯದಲ್ಲಿ ಎಷ್ಟೆಲ್ಲ ಇವತ್ತು ಸಮಸ್ಯಾತ್ಮಕ ಜಗತ್ತಿನಲ್ಲಿಯೇ ನಾವು ಬದುಕ್ತಾ ಇದ್ದೀವಿ, ಆದರೂ ಕೂಡ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ವಿಲ್ ಪವರ್ ಇದ್ದಾಗ ಮಾತ್ರ ಸಿಗ್ತದೆ. ಅದಕ್ಕೆ ಹೇಳಾಗ್ತದೆ, ದೃಢತೆಯ ಸಫಲತೆಯ ಬೀಗದ ಕೈ. ಎಲ್ಲಿ ದೃಢತೆ ಇದೆಯೋ, ಎಲ್ಲಿ ದೃಢ ಸಂಕಲ್ಪ ಮಾಡ್ತಿರೋ ಅಲ್ಲಿ ಸಕ್ಸಸ್ ಅನ್ನುವಂಥದ್ದು ತಮ್ಮ ಬೆನ್ನಿಂದೆ ನೆರಳಿನಂತೆ ಬಂದೇ ಬರ್ತದೆ. ಆಗ್ತದೋ ಇಲ್ಲೋ, ಏನಾಗ್ತದೋ ಏನು ಮಾಡ್ತದೋ ಇಲ್ಲ, ಏನಾಗ್ತದೆ ಒಳ್ಳೆಯದೇ ಆಗ್ತದೆ, ಏನಾಗ್ತದೆ ನಾನು ಮಾಡೇ ಮಾಡ್ತೀನಿ, ಸಾಧ್ಯ ಇದ್ದೇ ಇದೆ ಅನ್ನುವಂತಹ ದೃಢತೆ ಮತ್ತು ಆತ್ಮವಿಶ್ವಾಸ ಇತ್ತು ಅಂದರೆ ಎಂತಹ ಕಾರ್ಯ ಆದರೂ ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಆ ಕಾರ್ಯವನ್ನು ತಾವು ಯುವಕರೇ ಮಾಡ್ತೀರಿ. ಈ ಸಮಾಜದಲ್ಲಿ ತಂದೆ ತಾಯಿ ಇರ್ಬೋದು, ಶಿಕ್ಷಕರಿರ್ಬೋದು, ಸಮಾಜದ ಹಿರಿಯರಿರ್ಬೋದು, ಎಲ್ಲರದ್ದು ದೃಷ್ಟಿಕೋನ ತಮ್ಮ ಮೇಲೇನೆ ಇದೆ. ಎಲ್ಲರದೂ ತಾವು ಆಶಾವಾದಿಗಳಿದ್ದೀರಿ, ತಮ್ಮ ಆಶಾ ದೀಪಕಗಳಿದ್ದೀರಿ, ತಮ್ಮ ಮೇಲೆ ಆಶೆ ಇದೆ. ನೋಡ್ತಾ ಇದ್ದಾರೆ ಅವರು ಏನು ನೋಡ್ತಾ ಇದ್ದಾರೆ, ನಮ್ಮ ಯುವಕರು, ಇಂದಿನ ಯುವಕರು ನಾಡಿನ ಹಿರಿಯರು, ನಾಡಿನ ನಾಯಕರು. ಈ ನಾಯಕರು ಮುಂದೆ ಬರುವಂತಹ ಭಾರತವನ್ನು ವಿಕಸಿತ ಭಾರತ ಮಾಡ್ತಾರೆ, ಅಥವಾ ನೀವು ದೊಡ್ಡವರಾಗುವವರೆಗೆ, ನಾಯಕರಾಗುವವರೆಗೆ ಈ ಭಾರತ ನಶಾಮುಕ್ತ ದೇಶ ಆಗಿರ್ತದೆ, ಈ ವಿಶ್ವನೇ ನಶಾ ಮುಕ್ತ ಆಗ್ತದೆ, ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಮೃದ್ಧಿ ಇರುವಂತಹ ಸುಖಮಯ ಸಮಾಜದ ನಿರ್ಮಾಣ ಆಗ್ತದೆ. ಆ ನಿರ್ಮಾಣ ಮಾಡುವಂತಹ ಹೊಣೆ ತಮ್ಮ ಮೇಲಿದೆ ಅನಿಸ್ತದಲ್ಲ. ಅದಕ್ಕೆ ಹೇಳಾಗ್ತದೆ, ನಾವೇನು ಕನಸು ಕಾಣ್ತೀವಿ ಅದು ನನಸು ಆಗಬೇಕು ಅಂತಂದರೆ ಅಬ್ದುಲ್ ಕಲಾಂ ಹೇಳ್ತಿದ್ರು, ಕನಸು ಕಾಣಬೇಕು ಅಂತ. ಆ ಕನಸು ನಿದ್ರೆ ಹತ್ತಿದಾಗ ಕಾಣುವಂಥ ಕನಸಲ್ಲ, ಎಚ್ಚರಿದ್ದಾಗ ನಾನು ಏನು ಮಾಡಬೇಕು ಅಂತ ಕನಸು ಕಾಣ್ತೇನೆ. ಸತತ ಪರಿಶ್ರಮದಿಂದ, ದೃಢ ವಿಶ್ವಾಸದಿಂದ ಆ ಕಾರ್ಯ ಸಹಜವಾಗಿ ಸಾಧ್ಯ ಆಗೇ ಆಗ್ತದೆ. ಆ ಕಾರಣಕ್ಕಾಗಿ ತಮಗೆ ನಶೆಯಿಂದ ಏನು ಹಾನಿ ಆಗ್ತದೆ ಅನ್ನೋಂಥದ್ದೆಲ್ಲರಿಗೂ ಗೊತ್ತಿರುವಂಥದ್ದೇ ಇದೆ. ಅದು ಹೆಚ್ಚು ಹೇಳಬೇಕಾಗಿಲ್ಲ. ಅದರ ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ಮೆಡಿಟೇಷನ್ ಅಭ್ಯಾಸ ಮಾಡಬೇಕು. ನಾನು 2 ನಿಮಿಷ ಮೆಡಿಟೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತೇನೆ. ಸ್ಟ್ರೇಟಾಗಿ ಕೂತ್ಕೊಳ್ರಿ.